ಅದಕ್ಕಿಂತ ಗೊಬ್ಬರ ಬೇಕಾ? ಬೇಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿತ್ತು ಬಿತ್ತು ಕೆಳಗೆ ಎತ್ಕೊಂಡು ನಡಿಯಪ್ಪ. ಇಬ್ಬರು ಕಾಸ್ಕೆ ಹಾಕು. ಹೊಡೆದ್ರೆ ಇವ್ರಿಗೊಂದೊಂದು ಹಾಕದ. ಮಾತುಗಳು ಹೋಗಿ ಮಾಡ್ಕೊಂಬ. ಹಾಸು ಹಾಸು ಬೇಗ ಹಾಸತ ಆಚೆ ಬಿಟ್ಕೊಂಡ. ನನ್ನ ಕೈಯಲ್ಲಿ ಕೊಟ್ಟೆ. ಬಿಡ್ತೈತಿ ಹೊರೆಯ ಹೆಂಗ್ ಬಿಡ್ತೀನಿ ಅಂದ್ರೆ ಹೆಂಗ್ ಬಿಡ್ತಿ? ಬರೀ ರಾಜಕಾಸ್ತಿ ಮೈಕೈ ಇವಕ್ಕೆ ಕವರ್ಗಳು ಹಾಕ್ಲಿಲ್ಲ ಅಂದ್ರೆ ಫುಲ್ಲು ಗಲೀಜಾಯ್ತವೆ. ನಮ್ಮ ಸಿದ್ಧಿನೇ ಸಾಕು. ಸಿದ್ಧಿನೇ ಮಾಡ್ತೇವೆ. ಇದ್ರ ಮೇಲಿಲ್ಲ ಅಂದರೆ ಇವು ಹಾಕ್ಬೇಕು. ಬಟ್ಟೆಗಳು ಬರ್ತಾವಲ್ಲ, ಬಟ್ಟೆಗಳು ಬರ್ತಾವೆ ಇದ್ರ ಮೇಲೆ ಹಾಕಿ ಅವನ್ ತರಬೇಕು ಬಟ್ಟೆಗಳ. ಅದನ್ನೇ ಕುಯ್ಯಿ ಇಲ್ಲಿ. ಬಾರಪ್ಪ, ಹೆಂಗೆ ಕಾಣಿಸ್ತೀನಿ ನೋಡೋಣ. ಆದರೆ ಇವೇನು ಗೊತ್ತಾ, ಇದಿಲ್ಲ ಬಟ್ಟೆಗಳು ತಂದು ಹಾಕ್ಲಿಲ್ಲ ಅಂದರೆ ಅವಕ್ಕೆ ಇದು ದಿಮ್ಮೆ ಅಂದರೆ ಮೇಲ್ಗಡೆ ಒಂಥರ ಇದು ಟವಲ್ ಬರ್ತಾವಲ್ಲ ಆ ಥರ ಬರ್ತವೆ. ಈ ಕರ್ಚೀಫ್ಗಳು ಬರ್ತಾವಲ್ಲ ಆ ಥರ ಬರ್ತವೆ. ಅವನ್ನ ಹಾಕ್ಲಿಲ್ಲ ಅಂದರೆ ಫುಲ್ಲು ನಿನ್ನ ಸೋಫಾ ಸೆಟ್ ಫುಲ್ಲು ಗಲೀಜಾಗಿ ಹೋಯ್ತದೆ. ಸೋಫಾ ಸೆಟ್ ಬಿಡಪ್ಪ ಹೋಗಿ. ಮಕ್ಳುದಾರು ಬಾಚ್ಲಿಲ್ಲ, ನಾಯಿಗಳ್ದಾರು ಅವ್ನು ಬೈತಾನೆ ನನ್ನ ಬಾಚುವ ಫಸ್ಟ್ ಅಂತ. ಯಪ್ಪ ಮಕ್ಳುದಾರು ಬಾಚ್ಲಿಲ್ಲ, ನಾಯಿದಾರು ಬಾಚ್ಲಿಲ್ಲ. ಬಿಡಪ್ಪ ಅತ್ಲೆ ನನ್ನ ಮಕ್ಳ ಅವನು ಏನು ಮಾಡ್ತಾನೆ ಗೊತ್ತಾ, ಬಾಟ್ಲಿ ಮನೆ ಒಳಗೆ ಹೋಯ್ತಾನೆ. ಕದ ತೆಗ್ದಿದ್ದ ತಕ್ಷಣ ಒಟ್ಟು ಗಬ್ಬನ ಮಕ್ಕಳು, ಅವು ಕಟ್ಟಾಗಿದ್ಮೇಲೆ ಎಲ್ಲಿಗೆ ಹೋಗ್ಬೇಕಲ್ವೇನಪ್ಪ. ಇವನಂತೂ ಒಸಿ ಸಲ ಕಿತ್ಕೊಂಡು ಹೋಗಿಲ್ಲ. ನೋಡಿದ ಚೈನ್ ಹೆಂಗೆ ಗಂಟಾಕಿದೀನಿ. ಅಯ್ಯೋ ಅವನು ಕೋಳಿ ಕಸ ಹುಡಿಕೊಂಡು ಓಡ್ತಾನೆ. ತಡಿ, ಇವಾಗ ಲಾಕಿಗೆ ಸಿಕ್ಸಿದೀನಿ, ಹಂಗೆ ಸಿಗಿಸ್ಬೇಕು. ಫ್ರೆಂಡ್ಸ್, ನೈಟ್ ಲಾಗ್ನ ಇವತ್ತು ಬೆಳಗ್ಗೆ ಗುರುವಾರ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎದ್ದು ಇವತ್ತು ಕಾಫಿ ಎಲ್ಲ ಆಯಿತು. ಯಜಮಾನ್ರು ಮನೆಯಿಂದ ನುಗ್ಗೆ ಮರನೇನೋ ಕಡಿತಾ ಇದ್ರು, ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೆ. ಎಲ್ಲ ಬುಡ್ ಸಮೇತ ಮಾಡ್ತಿದೀಯಲ್ಲಪ್ಪ. ನೋಡಲ್ಲಿ ತೆಂಗಿನ ಮರ ಹೆಂಗೋ ಐತೆ. ತೆಂಗಿನ ಮರ ಸುಮ್ಮನೆ ನೋಡಕ್ಕೆ ಕಾಯಿ ಕಿತ್ಕೊಂಡು ಆದ್ಮೇಲೆ ಕೆಡಬೋದಾಯ್ತು. ಹುಷಾರು, ಮಳೆ ಹೋದಾಗ ನುಗ್ಗೆ ಕೊನೆ ಜಾರ್ತವೆ. ಕೇಳಿಸ್ತಾ?
ಇದು ಕೆಳಗಡೆ ಕಟ್ ಮಾಡೋಕ್ಕೆ ಇದು ಬೇಕು, ಕೊಡ್ಲಿ ನೋಡಿ ಈಚಾಗಿತ್ತು ಕಣಪ್ಪ. ಎಲ್ಲ ಒಂದು ಹೂ ಹೊಡಿತೈತೆ ಅಷ್ಟೇ. ಅಲ್ಲಿ ಮೇಲ್ಗಡೆ ನೋಡಿ ಕೊಂಬೆಲಿ ಎಷ್ಟೊಂದು ಈಚಾವಲ್ಲಿ ಮೇಲ್ಗಡೆ. ಹ್ಞೂ ಅವರಲ್ಲಿ ತಿನ್ನೋದು ಸಾಕು. ಹೂವು ಇಲ್ವ ನುಗ್ಗೆ ಹೂವು? ಮಡಿಕ ಚೆನ್ನಾಗಿ ಫುಲ್ಲು ಗೆಡ್ಡೆ ಕತ್ತರಿಸಾಕ್ತೇನಪ್ಪ. ಫುಲ್ ಗೆಡ್ಡೆ ಕತ್ತರಿಸ್ತೀಯಾ? ಅಯ್ಯ ಈ ಕಡೆಯಿಂದ ಕತ್ತರಿಸ್ಬೇಕಾಗಿತ್ತು. ಯಾ ಕಡೆಗೆ ಬೀಳ್ತದಪ್ಪ? ಆ ಕಡೆಗೆ ಗಿಡ ನಾನು 4 ವರ್ಷ ಬೆಳೆಸಿದ್ದೀನಿ. 4 ವರ್ಷ ಯಾಕೆ 5 ವರ್ಷ ಐತೆ ನಾಳೆಯ. 5 ವರ್ಷ ಬೆಳೆಸ್ತೀನಿ. ಕಡೆಗೆ ಬೇಜಾರಾಯ್ತದೆ. ಏನು ಮಾಡ್ತೀವಿ? ಒಂದು ಉಳ್ಕೋಬೇಕು, ಒಂದು ಕಡಿಬೇಕು. ಇದು ಕಡಿಲಿಲ್ಲ ಅಂದರೆ ಈ ಕಡೆ ತೆಂಗಿ ಸಸಿ ಫುಲ್ ಆ ಕಡೆಗೆ ಬಾಕತ್ತೈತೆ ರೋಡ್ ಕಡೆಗೆ. 5 ವರ್ಷ ಅಲ್ವಾ? ಅದು ಬೀಜ ನೆಟ್ಟು ಗಿಡ ಮಾಡಿದ್ದಿದ್ದು. ಅದೊಂದು ಸಾಗ್ಯದದು ಕಡ್ದಾಕ್ಬೇಕಾಯ್ತದ. ಬಿಟ್ 5 ವರ್ಷ ಮರ. 5 ವರ್ಷದ ಮರ ಕಡಿಯಕ್ಕೆ ಹೊಟ್ಟೆ ಉರಿತೈತಿ. ಕಡ್ದ ಹಾಗೆ ಹೋಯ್ತಲೆ. ಇದನ್ನೇ ಚೆನ್ನಾಗಿ ಎಬ್ಬಿಸ್ಬೇಕು ಅದ್ರ ಪಕ್ಕದ. ಎರಡು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿದೆ. ಕುಟ್ಲೈತಿ ಎಲ್ಲ ತಂದ್ಬಿಟ್ಟು 1000 ಹಾಕ್ತೀನಿ ಬೇರೆ. ಫ್ರೆಂಡ್ಸ್ ಹಾಗೇನೆ ಯಜಮಾನ್ರು ಮರ ಅದೆಲ್ಲ ಕಡ್ದು ಕ್ಲೀನ್ ಮಾಡ್ತಾಯಿದ್ರು. ನಾನು ಹಾಗೇನೆ ಬೆಳಗ್ಗೆನೇ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಏನು ಅಡುಗೆ ಮಾಡ್ತಿದ್ದೀನಿ ಅಂತ ಅಂದರೆ, ನೆನ್ನೆ ಅಣಬೆ ತೋರಿಸಿದ್ದೆ, ಅದನ್ನು ನಾನು ಕ್ಲೀನ್ ಮಾಡಿ ಇಟ್ಟಿದ್ದೆ. ಫ್ರಿಡ್ಜಲ್ಲಿ ಹಾಗೆ ಇಟ್ಟಿದ್ದೆ. ಒಂದಿನನೇ ಇಡ್ಬೋದಂತೆ ಫ್ರಿಡ್ಜಲ್ಲಿ, ಹಾಗಾಗಿ ನಾನು ಇಟ್ಟಿದ್ದೆ. ಇವಾಗ ಅದನ್ನು ಸಾಂಬಾರು ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ರುಬ್ಕೊಂಡ್ಬಿಟ್ಟು ಬಂದಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಅದಕ್ಕೆ ಮಸಾಲೆ ಏನು ಅಂತಂದರೆ, ನಾವು ಮಟನ್ ಸಾಂಬಾರಿಗೆ ಯಾವ ರೀತಿ ಮಸಾಲೆನ ಇಡ್ತೀವಿ ಅದೇ ರೀತಿ ಮಸಾಲೆನ ಹಾಕೋದು. ಇವಾಗ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ತಪ್ಪಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಕರಿಬೇವು ಎಲ್ಲ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ಮಸಾಲೆನ ಹುಯ್ದುಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು, ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಮುಗೀತು. ಎಲ್ಲ ಗೊಬ್ಬರ ತಂಗಿ ಸಸಿ ತಗಾಕಿದ್ದಿ? ಇದಕ್ಕಿಂತ ಗೊಬ್ಬರ ಬೇಕಾ? ಬೇಡ. ಇದೆಲ್ಲ ಕರಗಿ ಚೆನ್ನಾಗಿ 1 ತಿಂಗಳಲ್ಲಿ ಒಳ್ಳೆ ಮುಲ್ಚಿಂಗ್ ಆಗುತ್ತೆ. ಒಳ್ಳೆ ಗೊಬ್ಬರ ಆಯ್ತದೆ. ತಂಗಿ ಮರಕ್ಕೆ ಬೇಕಾದಷ್ಟು. ಈಗ ಮಳೆ ಹೋಯ್ತದೆಲ್ಲ ಎಲ್ಲ ಕರಗ್ತದೆ ಅಲ್ವಾ? ಎಲ್ಲ ಹಸಿರೆಲ್ಲ ಗೊಬ್ಬರ.
ಇವನ್ನೆಲ್ಲ ಏನು ಬೇರೆ ಹಾಕೋ ಅವಶ್ಯಕತೆ ಇಲ್ಲ. ನೀಟಾಗಿ ಇಲ್ಲೇ ನೀಟಾಗಿ ಇದೆಲ್ಲ ಕರಿಕೊಂಡ್ರೆ ಸಾಕು. ಇದೇನು ಬೇರೆ ತಿಪ್ಪೆಗಾಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಲ್ಲೇ ನುಗ್ಗೆ ಸೊಪ್ಪು ಸಿಟಿ ಕಡೆ ದುಡ್ಡು ಕೊಡ್ತಾ ಅಂತ ತಿಂತಾರೆ. ಇದು ದುಡ್ಡು ಕೊಟ್ಟರು ಸಿಗಲ್ಲ. ಅದು ಹೂವೆಲ್ಲ ನುಗ್ಗೆ ಸೊಪ್ಪಿಂದ ಏನೇನು ಬೆನಿಫಿಟ್ಸ್ ಐತೆ ಅಂತ ಗೊತ್ತಾ ನಿನಗೆ? ಮತ್ತು ಹಲವಾರು ಬೆನಿಫಿಟ್ ಇದೆ. ಏನು ಒಂದು ಹೇಳಿ ನೋಡೋಣ. ಒಂದಂದರೆ ಏನಿದೆ ಹೇಳಿ ನೀನು. ನೋಡಿ ಎಷ್ಟು ನುಗ್ಗೆ ಸೊಪ್ಪಿದೆ. ನುಗ್ಗೆ ಸೊಪ್ಪಲ್ಲಿ ನಾವು ಮಾಂಸಾಹಾರ ತಿಂತೀವಲ್ಲ, ಅದು 2 ಪಟ್ಟು ಇದರಲ್ಲಿ ಇವೆಲ್ಲ ನಾವು ಪ್ರೋಟೀನ್ ಇದೆ. ಬೇಕಾದರೆ ಕಳಿಸ್ಕೊಡ್ತೀವಿ. ಕಳಿಸ್ಕೊಡ್ತೀರಾ? ಎಲ್ಲಿ ಕಳಿಸ್ಕೊಡ್ತೀರಾ? ಪೌಡ್ರ್ ಮಾಡ್ತಿಂತ ನುಗ್ಗೆ ಸೊಪ್ಪು ಇಲ್ಲ ಅಂದರೆ ಪೌಡ್ರ್ ಮಾಡಿ ಇದು ಮಾಡ್ತಾರಲ್ಲ, ಪೌಡ್ರ್ ಮಾಡಿ ತಿಂತಾರೆ. ನಾವು ಇದ್ರೂ ತಿನ್ನಲ್ಲ. ಇವು ಏನು ಮಾಡೋಕ್ಕಿದೆಲ್ಲ ಆಡಿ ಕಟ್ತಿ ಆಡಿ ಒಂದು ಕಟ್ಟಿಲ್ಲ ಇಕ್ಕಿರ್ತೀವಿ. ಇಲ್ಲ ಹಸಿಗೆ ಹಾಕೋಣ ಕೊಡ್ತೀವಿ. ಬೇಡ, ಆಡಿಗೆ ಕಡ್ಡಿ ಕಡ್ದು ಆಡಿಗೆ ಕಟ್ಟಿರೈತೆ. ಇಲ್ಲೇ ಕುದ್ದಿರ್ತಿ ಮೇಲೆ ಕೋಳಿ ಕಡ್ದ ಕಡ್ಡಿ ಕಡಿತಾ ಅಷ್ಟೇ. ಒಳಗೆ ನಾವು ಒಂದೊಂದೇ ಕೈಯಾಗಿ ಇಟ್ಕೊತೀನಿ. ಅಲ್ಲಿ ತೆಗಿಬೇಡ, ಮೇಲೆ ಹೊಟ್ಟೆ ಹೊತ್ತು ಆಡ್ಕೊಂಡು ಬಂದ್ರೆ ಆ ಕಡೆ ಕೈಯಾಗಿ ನಾನೇ ಕೈಯಾಗಿ ತೂಕ ಹಾಕ್ಬಿಟ್ಟೆ ಕೊಡೋತ್ಲಾಗಿ 40 ರೂಪಾಯಿ ಕೆಜಿ ಅವಾಗಲೇ 40 ರೂಪಾಯಿ ಕೆಜಿ ಸುಮ್ಮನೆ ಇರಲ್ಲ. ಇವೇ ಕುಯ್ಯಲ್ಲ ಸಾಕಾಗೆ. ನೀನು ಫಸ್ಟು ತೂಕ ಹಾಕ್ಬಿಟ್ಟು ಅಂಗಡಿಯಲ್ಲ ಇಂತಾಯ್ತು ಎಷ್ಟು 5 ಕೆಜಿ ಬಂದರೆ ನಾನು ಏನು ಮಾಡ್ತೀವಿ ಎಷ್ಟು
ಫ್ರೆಂಡ್ಸ್ ಇಲ್ಲಿ ಬಂದು ನಮ್ಮ ಕಡೆ ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ ಸಂತೆಗೆ ಹೋದರೆ 450 ರೂಪಾಯಿ ಇದೆ kg. ಅಂದರೆ ಮನೆ ಹತ್ರ ತೊಗೊಂಡೋಗೋರು 400 ರೂಪಾಯಿ kg ಹಿಂಗೆ ತೊಗೊಂಡೋಗ್ತಾರೆ. ನಿಜವಾಗ್ಲೂ ನಾಟಿ ಕೋಳಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಕೈ ಹೊಡಕ್ತಾ ಇರ್ಬೇಕು.